ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು, ನಾವು ಕಾರ್ಯಕುರಕ್ಕೆ ಬಂದಿದ್ದೀವಿ. ನಾವು ಕಾರ್ಯಕುರಕ್ಕೆ ಬರೋದ್ರವರೆಗೂ ವಿಡಿಯೋ ನೋಡಿದ್ದೀರಾ ಎಲೆಕ್ಷನ್ ವ್ಲಾಗಲ್ಲಿ. ನಾವು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ. ಇದೇ ಮನೆ ಗೃಹ ಪ್ರವೇಶಕ್ಕೆ ಅಂತ ಬಂದಿರೋದು. ನಮ್ಮ ಆಶ್ರಮದವರು ಇವರು ಬ್ಯಾಂಗ್ಳೂರಲ್ಲಿದ್ದು ಈಗ ಮೈಸೂರಲ್ಲಿ ಸೆಟಲ್ ಆಗಬೇಕು, ಹಾಗೆ ಹಳ್ಳಿ ವಾತಾವರಣ ಬೇಕಂತ ಹೇಳಿ ಹಳ್ಳಿಯಲ್ಲಿ ಜಾಗವನ್ನು ತಗೊಂಡು ಮನೆಯನ್ನು ಕಟ್ಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ಜಾಗ. ಹಾಗೆಯೇ ಅವರ ಸೈಟ್ ಸುತ್ತಮುತ್ತ ನೋಡಬೇಕು ನೀವು, ತುಂಬಾ ಚೆನ್ನಾಗಿದೆ ಪ್ಲೇಸು. ಹಾಗೆಯೇ ಮನೆ ಕೂಡ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. 30-40 ಮೆಷರ್ಮೆಂಟಲ್ಲಿ ಮನೆನ ಕಟ್ಟಿದ್ದಾರೆ. ಡಬಲ್ ಬೆಡ್ರೂಮು, ಕಿಚನಲ್ಲಿ ಫುಲ್ಲು ಇಂಟೀರಿಯರ್ ಮಾಡಿಸಿದ್ದಾರೆ. ತುಂಬಾ ನೀಟಾಗಿ, ತುಂಬ ಕ್ಲೀನಾಗಿ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ದೇವ್ರ ಮನೆ ಫುಲ್ಲು ಸ್ಪೆಷಲ್ ಆಗಿದೆ. ಎಲ್ಲ ದೇವ್ರ ಮನೆಯಲ್ಲೂ ನೋಡಿರ್ತೀರ ಕೂತ್ಕೊಂಡು ಪೂಜೆ ಮಾಡೋದು, ಇಲ್ಲಿ ಆ ಥರ ಎಲ್ಲ ನಿಂತ್ಕೊಂಡು ಪೂಜೆ ಮಾಡೋದು. ಹಾಗೆಯೇ ಅಯ್ಯಪ್ಪ ಸ್ವಾಮಿ ದೇವರನ್ನ ಪೂಜೆ ಮಾಡೋದ್ರಿಂದ ಇವರು ಮೆಟ್ಲನ್ನು ಕೂಡ ಹಾಕ್ಸ್ಕೊಂಡಿದ್ದಾರೆ. ದೇವ್ರ ಮನೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಾಲಲ್ಲಿ POP ವರ್ಕು, TV ಕ್ಯಾಬಿನು ಎಲ್ಲ ಸ್ಪೆಷಲ್ಲಾಗಿ ಮಾಡಿಸಿದ್ದಾರೆ. 2 ರೂಮಲ್ಲೂ ಅಟ್ಯಾಚ್ ಬಾತ್ರೂಮನ್ನು ಮಾಡಿಸಿದ್ದಾರೆ. ಹಾಗೆಯೇ ವಾಲ್ರೂಬ್ಸನ್ನು ಮಾಡಿಸಿದ್ದಾರೆ. ಹಾಗೆ ಒಂದು ಗೋಡೆನ ಹೈಲೈಟ್ ಮಾಡಿ ಡಿಸೈನನ್ನು ಮಾಡಿಸಿದ್ದಾರೆ. ಮನೆ ತುಂಬಾ ಚೆನ್ನಾಗಿದೆ. ಮನೆ ಸುತ್ತ ಜಾಗ ಅಂತೂ ತುಂಬಾ ಚೆನ್ನಾಗಿದೆ. ಮರ ಗಿಡಗಳಿಂದ ಸುತ್ತ ಜಾಗ ಇದೆ. ಹಾಗೆಯೇ ಪಕ್ಕದಲ್ಲೇ ಸ್ವಲ್ಪ ಮುಂದೆ ಹೋದರೆ ನದಿ ಹರಿಯುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದಲ್ಲೇ ಹೇಳಿರೋ ಹಾಗೆ ಸ್ವಲ್ಪ ಲೇಟ್ ಆಯಿತು ನಾವು ಹೋಗೋಷ್ಟೊತ್ತಿಗೆ ಜನ ಎಲ್ಲ ಬಂದು ಹೋಗಿಬಿಟ್ಟಿದ್ರು. ನಾವು ದೇವರಿಗೆ ನಮಸ್ಕಾರ ಮಾಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೋಮ ಎಲ್ಲ ಮಾಡಿಸಿದ್ರು. ನಮಸ್ಕಾರ ಮಾಡಿಕೊಂಡು ಮನೆಯೆಲ್ಲ ನೋಡಿಕೊಂಡು ಊಟಕ್ಕೆ ಅಂತ ಕೂತಿದ್ದೀವಿ. ಊಟಕ್ಕೆ ಕೋಸಂಬರಿ, ಪಲ್ಯ, ಪಕೋಡ, ಗೀ ರೈಸು, ಕೂಟು, ಪಾಯಸ, ಡ್ರೈ ಜಾಮೂನು, ಅನ್ನ ಸಾಂಬಾರು ಎಲ್ಲ ಮಾಡಿಸಿದ್ರು. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಸಮೂಹ ಹೇಳ್ತಿದ್ದ ಹೊಳೆ ಹತ್ರ ಹೋಗಿ ಆಟ ಆಡಬೇಕು ಅಂತ ಹೇಳ್ತಿದ್ದ. ಹಾಗಾಗಿ ನೀರಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಆಶ್ರಮಕ್ಕೆ ಬಂದ್ವಿ. ಆಶ್ರಮಕ್ಕೆ ಬಂದು ನಮಸ್ಕಾರ ಮಾಡಿಕೊಂಡು ಈಗ ನೀರು ನೋಡೋದಕ್ಕೆ ಅಂತ ಹೋಗಿದ್ದಾರೆ. ನೋಡ್ತಾ ಇದ್ದೀರಾ, ನಾನು ದೂರದಿಂದನೇ ತೋರಿಸ್ತಾ ಇದ್ದೀನಿ. ಬಂಡೆಗಳು ಹಾಗಾಗಿ ಕಾಣಿಸ್ತಿದೆ. ನೀರು ಸ್ವಲ್ಪ ಮಟ್ಟಿಗಿದೆ ಅಷ್ಟೇ. ಮಳೆ ಬರಬೇಕು, ಯುಗಾದಿ ಆದಮೇಲೆ ಒಳ್ಳೆ ಮಳೆ ಬರಬೇಕು, ಬರ್ತಾನೆ ಇಲ್ಲ. 1-2 ಸಲ ಮೈಸೂರಲ್ಲಿ ಮಳೆ ಬಂತು, ಅದಾದ್ಮೇಲಿಂದ ಬರಲೇ ಇಲ್ಲ. ಅವತ್ತಿನ ದಿನನೇ ತಮ್ಮಂದು ಬರ್ಡೇ ಇತ್ತು. ಚಿಕ್ಕಪ್ಪನ ಮಗ ಇವನು, ನೋಡಿರ್ತೀರಾ ನನ್ನ ವಿಡಿಯೋಸಲ್ಲಿ. ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ಹೋಟೆಲ್ ರಾಯಲ್ ಬ್ಲೂಗೆ ಬಂದಿದ್ದೀವಿ. ಹೋಟೆಲ್ ರಾಯಲ್ ಬ್ಲೂ ಇರೋದು ಆಂದೋಲನ ಸರ್ಕಲ್, ರಾಮಕೃಷ್ಣ ನಗರ್. ಬರ್ತ್ಡೇಗೆ ಡೆಕೋರೇಷನ್ ಅವರೇ ಪ್ರೊವೈಡ್ ಮಾಡಿರ್ತಾರೆ. ಡೆಕೋರೇಷನ್ ಇರುತ್ತೆ. ನೀವು ಹೋಗಿ ಡೆಕೋರೇಷನ್ ಅಲ್ಲಿ ಬರ್ತ್ಡೇನ ಮಾಡಿಕೊಂಡು ಹಾಗೇನೆ ನೀವು ಲಂಚ್ ಅಥವಾ ಡಿನ್ನರನ್ನು ಮುಗಿಸ್ಕೊಂಡು ಬರ್ಬೋದು. ಡೆಕೋರೇಷನನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಅವನು ಫುಟ್ಬಾಲ್ ತುಂಬಾ ಇಷ್ಟಪಡ್ತಾನೆ, ಫುಟ್ಬಾಲ್ ಆಡ್ತಾನೆ. ಹಾಗಾಗಿ ಅದರದ್ದೇ ಕೇಕನ್ನು ಮಾಡಿಸ್ಕೊಂಡಿದ್ದಾನೆ. ನಾವು ಕಸಿನ್ಸ್ ಎಲ್ಲ ಸೇರಿಕೊಂಡು ಬರ್ತ್ಡೇಗೆ ಹೋಗಿದ್ದೀವಿ. ಬರ್ತ್ಡೇನ ನೋಡ್ತಾ ಹೋಗಿ ಹೇಗೆಲ್ಲ ಆಗಿದೆ ಅಂತ.
ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲರೂ ಕೂಡ ಅವನಿಗೆ ಕೇಕನ್ನು ತಿನ್ನಿಸಿ ಬರ್ತ್ಡೇ ಸೆಲೆಬ್ರೇಷನನ್ನು ಮಾಡಿದ್ವಿ. ಎಲ್ಲರೂ ಫೋಟೋಸನ್ನು ತೆಕ್ಕೊಂಡ್ವಿ. ಫ್ಯಾಮಿಲಿ ಎಲ್ಲ ಕೇಕನ್ನು ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಸಮು ನೋಡ್ತಿದ್ದೀರಾ, ಅವನಿಗೆ ಕೇಕ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅವನು ಎಲ್ಲ ಫೋಟೋಸ್ ತೆಕ್ಕೋತಾ ಇದ್ರು, ಅವ್ನು ಮಾತ್ರ ಕೇಕ್ ತಿಂತ ಕೂತಿರ್ತಾನೆ. ಹಾಗೆಯೇ ಅವನ ಹತ್ರನೇ ಹೋಗಿ ಎಲ್ಲ ಫೋಟೋಸನ್ನು ತೆಕ್ಕೊಂಡ್ವಿ. ಫೋಟೋಸು, ಸೆಲ್ಫೀಸು, ವಿಡಿಯೋಸು ಎಲ್ಲ ನಾವು ಮಾಡ್ಕೊಂಡ್ವಿ. ಮ್ಯೂಸಿಕ್ ಎಲ್ಲ ಪ್ಲೇ ಆಗ್ತಾ ಇರುತ್ತೆ. ಮ್ಯೂಸಿಕ್ಗೆ ಡ್ಯಾನ್ಸು, ಎಲ್ಲರೂ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಸಮು ಕೂಡ ಸ್ವಲ್ಪ ಡ್ಯಾನ್ಸ್ ಮಾಡ್ದ. ಹಾಗೆಯೇ ಬರ್ತ್ಡೇ ಸೆಲೆಬ್ರೇಷನ್ ಟೈಮಲ್ಲಿ ಹ್ಯಾಪಿ ಬರ್ಡೇ ಸಾಂಗ್ಸ್ ಎಲ್ಲ ಹಾಕ್ತಾರೆ. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಈಗ ಊಟಕ್ಕೆ ಅಂತ ಕೂತಿದ್ದೀವಿ. ಆರ್ಡರ್ ಮಾಡಿದ್ದೀವಿ, ವೆಯ್ಟ್ ಮಾಡಬೇಕು. ರಾಯಲ್ ಬ್ಲೂ ಅಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ಯಾವುದೇ ಫುಡ್ಡನ್ನು ರೆಡಿ ಮಾಡಿ ಇಟ್ಟಿರೋದಿಲ್ಲ. ನೀವು ಆರ್ಡರ್ ಕೊಟ್ಟಾಗ ಫ್ರೆಶ್ ಆಗಿ ರೆಡಿ ಮಾಡಿ ಕೊಡ್ತಾರೆ. ನೀವು ವೆಯ್ಟ್ ಮಾಡಿ ಫುಡ್ಡನ್ನು ತೊಗೋಬೇಕು. ನೀವೇನಾರ ಬರ್ತ್ಡೇ ಸೆಲೆಬ್ರೇಷನ್ಗೆಲ್ಲ ಹೋಗಿದ್ದೀವಿ, ಆ್ಯನಿವರ್ಸರಿ ಸೆಲೆಬ್ರೇಷನ್ ಆ ಥರ ಅಂದರೆ ನೀವು ಮುಂಚೆನೇ ನಿಮ್ದು ಏನು ಫುಡ್ ಇರುತ್ತೆ ಅದನ್ನು ಆರ್ಡರ್ ಮಾಡಿ ನಿಮ್ಮ ಸೆಲೆಬ್ರೇಷನ್ ಆಗೋಷ್ಟೊತ್ತಿಗೆ ರೆಡಿ ಆಗುತ್ತೆ. ಆಗ ನೀವು ಫುಡ್ಡನ್ನು ಟೇಸ್ಟ್ ಮಾಡ್ಬೋದು, ಊಟನ ಬೇಗ ಮುಗಿಸ್ಕೋಬೋದು. ನೀವು ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನೀವು ಆರ್ಡ್ರ್ ಮಾಡ್ತೀವಿ ಅಂದರೆ ಅವರು ಪ್ರಿಪೇರ್ ಮಾಡಿ ಕೊಡೋದು ಲೇಟ್ ಆಗುತ್ತೆ. ಬೇರೆ ಹೋಟೆಲ್ಸಲ್ಲೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ, ನೀವು ಹೇಳಿದ ತಕ್ಷಣವೇ ನಿಮಗೆ ಬೇಗನೆ ಸರ್ವ್ ಮಾಡ್ತಾರೆ. ಇಲ್ಲಿ ಆ ಥರ ಇರೋದಿಲ್ಲ, ನೀವು ಹೇಳಿದ ತಕ್ಷಣವೇ ಫ್ರೆಶ್ ಆಗಿ ರೆಡಿ ಮಾಡಿಸಿ ಕೊಡ್ತಾರೆ. ಸ್ಟಾರ್ಟರ್ಸಲ್ಲಿ ಚಿಕನ್ ಟಿಕ್ಕಾ, ಹರಿಯಾಲಿ ಚಿಕನ್ ಹಾಟ್ ಆ್ಯಂಡ್ ಸಾರ್ ಸೂಪ್, ಚಿಕನ್ ಮ್ಯಾಂಚೋ ಸೂಪ್, ಹೀಗೆ ವೆಜ್ಜೀಸ್ ಸೂಪನ್ನು ಆರ್ಡ್ರ್ ಮಾಡಿದ್ರು. ಸ್ಟಾರ್ಟರ್ಸ್ ಎರಡು ಕೂಡ ತುಂಬಾನೇ ಚೆನ್ನಾಗಿತ್ತು. ಸೂಪ್ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು. ನಾವು ಸೆಲೆಬ್ರೇಷನ್ ಅನ್ನ ಮುಗಿಸಿ ಫುಡ್ ಅನ್ನ ಆರ್ಡರ್ ಮಾಡೋಣ ಅಂತ ಅನ್ಕೊಂಡು ಸ್ವಲ್ಪ ಲೇಟಾಗೆ ಫುಡ್ ಅನ್ನ ಆರ್ಡರ್ ಮಾಡಿದ್ವಿ. ಅವರು ಪ್ರಿಪೇರ್ ಮಾಡಿ ಸರ್ವ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಿಧಾನಕ್ಕೆ ಎಲ್ಲರೂ ಮಾತಾಡಿಕೊಂಡು ವಿಡಿಯೋಸ್ ಎಲ್ಲ ನೋಡಿಕೊಂಡು ಟಿವಿ ಹಾಕಿರ್ತಾರೆ, ಸಾಂಗ್ಸು, ಮ್ಯೂಸಿಕ್ ಎಲ್ಲಾನು ಎಂಜಾಯ್ ಮಾಡಿಕೊಂಡು ನಿಧಾನಕ್ಕೆ ಊಟನ ಮುಗಿಸಿದ್ವಿ. ರೋಟಿ ಹಾಗೆ ಚಿಕನ್ ಕೊಲ್ಲಾಪುರಿಯನ್ನ ಹಾಗೆ ಮಟನ್ ಬಿರಿಯಾನಿಯನ್ನ ಆರ್ಡರ್ ಮಾಡಿದ್ವಿ. ಮಟನ್ ಹೈದರಾಬಾದಿ ಬಿರಿಯಾನಿ ಕೊಡ್ತಾರೆ. ಬಿರಿಯಾನಿ ವೈಸ್ ಸೂಪರ್ ಆಗಿರುತ್ತೆ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.